ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 9ನೆಯ ಶ್ಲೋಕ. ಮಹಿಮೂಲಾಧಾರೇಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾದಿಷ್ಠಾನೇ ಹೃದಿ ಮರುತಮಾಕಾಶಮುಪರಿ ಮನೋಪಿ ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೇ ಪದ್ಮೇ ಸಹರಹಸಿ ಪತ್ಯಾ ವಿಹರಸೆ. ಹೇ ಕುಂಡಲಿನಿ ಸ್ವರೂಪಳಾದಂಥ ಶ್ರೀಮಾತೆಯೇ, ನೀನು ಮೂಲಾಧಾರವೆಂಬ ಚಕ್ರದಲ್ಲಿರುವ ಪೃಥ್ವಿ ತತ್ವವನ್ನು, ಮಣಿಪೂರ ಚಕ್ರದಲ್ಲಿರುವಂತಹ ಜಲತತ್ವವನ್ನು, ಸ್ವಾದಿಷ್ಠಾನ ಚಕ್ರದಲ್ಲಿರುವ ಅಗ್ನಿತತ್ವವನ್ನು, ಹೃದಯದಲ್ಲಿರುವಂಥ ಅನಾಹತವೆಂಬ ಚಕ್ರದಲ್ಲಿರುವ ವಾಯುತತ್ವವನ್ನು, ಈ 4 ತತ್ವಗಳಿಗೂ ಮೇಲ್ಭಾಗದಲ್ಲಿರುವಂಥ ವಿಶುದ್ಧ ಚಕ್ರದಲ್ಲಿರುವ ಆಕಾಶ ತತ್ವವನ್ನು, ಹುಬ್ಬುಗಳ ನಡುವೆ ಇರುವಂತಹ ಆಜ್ಞಾಚಕ್ರದಲ್ಲಿನ ಮನಸ್ತತ್ವವನ್ನು, ಹೀಗೆ ಎಲ್ಲ ತತ್ವಗಳನ್ನು ಕುಲಪಥವಾದ ಸುಷುಮ್ನಾ ಮಾರ್ಗದಲ್ಲಿ ಷಟ್ಚಕ್ರಗಳನ್ನು ಭೇದಿಸಿಕೊಂಡು ಶಿರಸ್ಸಿನಲ್ಲಿನ 1000 ದಳಗಳುಳ್ಳ ಸಹಸ್ರಾರವೆಂಬ ಕಮಲದಲ್ಲಿ ನಿನ್ನ ಪತಿಯಾದ ಸದಾಶಿವನೊಂದಿಗೆ ಏಕಾಂತವಾಗಿ ಕ್ರೀಡಿಸುತ್ತಿರುವೆಯಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಜಗದಂಬೆಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ಆತ್ಮೀಯರೇ, ಹಿಂದಿನ 2 ಶ್ಲೋಕಗಳಲ್ಲಿ ಶ್ರೀಮಾತೆಯ ಸ್ಥೂಲ ರೂಪದ ವರ್ಣನೆ, ಲೋಕದ ವರ್ಣನೆ ಮತ್ತು ಆಕೆಯೇ ಚಿದಾನಂದಲಹರೀಂ ಅನಿಸಿದಂಥ ಪರತತ್ವಳಾಗಿದ್ದಾಳೆ ಅಂತ ವರ್ಣನೆ ಮಾಡಿದಂಥ ಗುರುಗಳು ಈಗ ಈ ಶ್ಲೋಕದಲ್ಲಿ ಆಕೆಯ ಸ್ವರೂಪವಲ್ಲದ ಶಬ್ದರೂಪವಾದ ಮಂತ್ರಕ್ಕೂ ಸಿಗದೇ ಇರಬಹುದಾದಂತಹ ಶ್ರೀಮಾತೆಯು ಹೇಗೆ ನಮ್ಮಲ್ಲಿ ರಹಸ್ಯವಾಗಿ ಕುಂಡಲಿನಿ ಶಕ್ತಿಯಾಗಿ ಸಂಚಾರ ಮಾಡುತ್ತಿದ್ದಾಳೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಈ ಶ್ಲೋಕದ ವಿವರಣೆಯನ್ನು ತಿಳಿಯುವ ಮುನ್ನ ನಾವು ಅದರ ಪೂರ್ವ ಸಿದ್ಧತೆಗಾಗಿ ಈಗ ಹೇಳುವಂತಹ ಕೆಲವು ವಿಚಾರಗಳನ್ನು ಮೊದಲು ಅರ್ಥ ಮಾಡಿಕೊಂಡು ಆನಂತರ ಈ ಶ್ಲೋಕದ ಆಂತರ್ಯವನ್ನು ತಿಳಿಯುವ ಒಂದು ಸಣ್ಣ ಪ್ರಯತ್ನ ಮಾಡಿದರೆ ಬಹುಶಃ ಸ್ಪಷ್ಟವಾಗಿ ತಿಳಿಯಬಹುದು ಅಂತ. ಗಮನಿಸಿ, ಈ ಜಗತ್ತು 5 ತತ್ವಗಳಿಂದ ನಿರ್ಮಾಣವಾಗಿರುವಂಥದ್ದು. ಅದನ್ನೇ ಪಂಚಮಹಾಭೂತಗಳು ಅಂತ ಹೇಳಿದ್ದಾರೆ. ಆಕಾಶ, ವಾಯು, ಅಗ್ನಿ, ಜಲ ಹಾಗೂ ಭೂಮಿ ಅಂತ. ಇದರಿಂದಲೇ ಈ ಜಗತ್ತು ನಡೆಯುತ್ತಿದೆ ಅಂತ. ಹೇಗೆ ಬ್ರಹ್ಮಾಂಡವು ಈ 5 ಭೂತಗಳಿಂದ ನಡೆಯುತ್ತಿದೆಯೋ ಹಾಗೆಯೇ ನಮ್ಮ ಪಿಂಡಾಂಡವೆಂಬ ಶರೀರವೂ ಸಹ ಈ 5 ತತ್ವಗಳಿಂದಲೇ ನಿರ್ಮಾಣವಾಗಿರುವಂಥದ್ದು. ನೋಡಿ, ನಮ್ಮ ಶರೀರದಲ್ಲಿ ಮಾಂಸವೇ ಭೂತತ್ವ, ರಕ್ತವೇ ಜಲತತ್ವ, ನಮ್ಮ ಶರೀರದ ತಾಪಮಾನ ಜಠರಾಗ್ನಿಯೇ ಅಗ್ನಿತತ್ವ, ಇನ್ನು ಉಸಿರಾಟ ಪ್ರಾಣಾದಿಗಳು ವಾಯುತತ್ವ, ನಮ್ಮ ಶರೀರದಲ್ಲಿರುವ ಖಾಲಿ ಜಾಗವೆಲ್ಲ ಆಕಾಶ ತತ್ವ ಅಂತ. ಹೀಗೆ ನಮ್ಮ ಶರೀರವೂ ಸಹ 5 ಭೂತಗಳಿಂದ ನಿರ್ಮಾಣವಾಗಿದೆ ಅಂತ. ನೋಡಿ, ಈ ಪಂಚಭೂತಗಳಲ್ಲಿ ಭೂಮಿ ಅರ್ಥವಾಗುವಷ್ಟು ಸುಲಭವಾಗಿ ನೀರು ಅರ್ಥವಾಗುವುದಿಲ್ಲ. ನೀರು ಅರ್ಥವಾದಷ್ಟು ಸುಲಭವಾಗಿ ಅಗ್ನಿ ಬೆಂಕಿ ಅರ್ಥ ಆಗುವುದಿಲ್ಲ. ಬೆಂಕಿ ಅರ್ಥವಾಗುವಷ್ಟು ಸುಲಭವಾಗಿ ವಾಯು ಅರ್ಥ ಆಗುವುದಿಲ್ಲ. ಈ ಗಾಳಿ ಅರ್ಥವಾಗುವಷ್ಟು ಸುಲಭವಾಗಿ ಆಕಾಶ ಅರ್ಥವಾಗುವುದಿಲ್ಲ. ಈ ಆಕಾಶ ಅರ್ಥವಾದಷ್ಟು ಸುಲಭವಾಗಿ ನಮ್ಮ ಮನಸ್ಸು ಅರ್ಥವಾಗೋದಿಲ್ಲ. ಇದೆಲ್ಲ ಒಂದಕ್ಕಿಂತಲೂ ಒಂದು ಸೂಕ್ಷ್ಮವಾಗ್ತಾ ಹೋಗುತ್ತೆ. ಈ ಪಂಚಭೂತಗಳು, ಅದರ ಮೇಲಿನ ಮನಸ್ಸೇ ನಮಗೆ ಅರ್ಥವಾಗಿಲ್ಲ ಅಂದರೆ ಇದನ್ನೆಲ್ಲ ಸೃಷ್ಟಿ ಮಾಡಿದಳಲ್ಲ ಆ ಜಗದಂಬೆ, ಅವಳು ಅಷ್ಟು ಸುಲಭವಾಗಿ ಅರ್ಥವಾಗ್ತಾಳ? ಸಾಧ್ಯವಾ? ಖಂಡಿತ ಇಲ್ಲ. ಹೀಗಾಗಿ ಈ ಶ್ರೀಮಾತೆಯು ಹೊರಗಿನ ಬ್ರಹ್ಮಾಂಡದ ಪಂಚಭೂತಗಳನ್ನು ಹೇಗೆ ನಿಯಮನ ಮಾಡಿದ್ದಾಳೋ ಹಾಗೆ ಈ ಪಿಂಡಾಂಡದಲ್ಲಿ ಇದ್ದುಕೊಂಡು ನಮ್ಮ ಶರೀರವನ್ನು ನಿಯಮಿಸುತ್ತಿದ್ದಾಳೆ, ನಡೆಸುತ್ತಿದ್ದಾಳೆ ಅಂತ. ಈಗ ಈ ಶ್ಲೋಕದಲ್ಲಿ ಹೇಳುತ್ತಿರುವಂತಹ ಯೋಗ ಪ್ರಕ್ರಿಯೆಯು ನಮಗೆ ಕ್ರಮವಾಗಿ ಈ ಸ್ಥೂಲ ತತ್ವಗಳನ್ನು ಮೀರಿ
ಅಂದರೆ ಭೂತತ್ವಾದಿಗಳನ್ನು ದಾಟುತ್ತಾ ದಾಟುತ್ತಾ ಕ್ರಮೇಣ ಮನಸ್ಸನ್ನೂ ಮೀರಿ ಈ ಕುಂಡಲಿನಿ ಶಕ್ತಿ ಹೇಗೆ 6 ಚಕ್ರಗಳನ್ನು ಮೀರಿ ಸುಷುಮ್ನಾ ನಾಡಿಯ ಮುಖೇಣ ಆ ಸಹಸ್ರಾರವನ್ನು ಸೇರಬೇಕು ಅಂತ ಹೇಳ್ತಾ ಇದ್ದಾರೆ ಯೋಗ ಮಾರ್ಗದ ವಿಚಾರದಲ್ಲಿ ಅಂತ. ನೋಡಿ, ನಮ್ಮ ಶರೀರದಲ್ಲಿ 5 ತತ್ವಗಳನ್ನು ನಿಯಂತ್ರಿಸುವ ಕೆಲವು ಸ್ಥಾನಗಳು ಇದ್ದಾವೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮಹಿಮೂಲಾಧಾರೇ, ನಮ್ಮ ಬೆನ್ನು ಮೂಳೆಯ ತುದಿಯ ಗುದದ್ವಾರದ ಬಳಿ ಈ ಮೂಲಾಧಾರ ಚಕ್ರವಿದೆ ಅಂತ. ಈ ಚಕ್ರದಲ್ಲಿ 4 ಪದ್ಮದಳಗಳಿದ್ದಾವೆ. ಪಂಚಭೂತಗಳಲ್ಲಿನ ಭೂತತ್ವವಾಗಿದೆ. ಅದನ್ನೇ ಇಲ್ಲಿ ಮೂಲಾಧಾರೆ ಅಂತ ಹೇಳಿರುವಂಥದ್ದು. ಈ ಮೂಲಾಧಾರ ಚಕ್ರದ ಅಭಿಮಾನಿ ದೇವತೆ ಗಣಪತಿ ಅಂತ. ಅದಾದ ಮೇಲೆ ನಾಭಿಯಲ್ಲಿ ಕಮಪಿ ಮಣಿಪೂರೇ ಅಂತ ಹೇಳಿದ್ದಾರೆ. ಅಂದರೆ ನಾಭಿಸ್ಥಾನ ಅದು ಮಣಿಪೂರ ಚಕ್ರವಾಗಿದ್ದು ಜಲತತ್ವ ಅಂತ ಅನಿಸಿಕೊಂಡಿದೆ. ಈ ಚಕ್ರದಲ್ಲಿ 10 ಪದ್ಮದಳಗಳಿದ್ದಾವೆ ಮತ್ತು ಇಲ್ಲಿನ ಅಭಿಮಾನಿ ದೇವತೆ ವಿಷ್ಣು ಅಂತ ಹೇಳಿ. ಹಾಗೆಯೇ ಹುತವಹಂ ಸ್ಥಿತಂ ಸ್ವಾದಿಷ್ಠಾನೇ, ಸ್ವಾದಿಷ್ಠಾನ ಚಕ್ರವು ಅಗ್ನಿತತ್ವವಾಗಿದೆ. ಇದು ಲಿಂಗದ ಸಮೀಪದಲ್ಲಿರಬಹುದಾದ ಚಕ್ರವಾಗಿದೆ. ಈ ಚಕ್ರದಲ್ಲಿ 6 ಪದ್ಮದಳಗಳಿದ್ದಾವೆ. ಈ ಚಕ್ರದ ಅಭಿಮಾನಿ ದೇವತೆ ಚತುರ್ಮುಖ ಬ್ರಹ್ಮ ಅಂತ. ಅದಾದ ಮೇಲೆ ಹೃದಿಮರುತ್ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಹೃದಯ ಭಾಗದಲ್ಲಿ ಅನಾಹತ ಚಕ್ರವಿದೆ, ಅದು ವಾಯುತತ್ವ. ಈ ಚಕ್ರದಲ್ಲಿ 12 ಪದ್ಮದಳಗಳಿದ್ದಾವೆ ಮತ್ತು ಈ ಚಕ್ರದ ಅಭಿಮಾನಿ ದೇವತೆ ರುದ್ರ. ಇನ್ನು ಇದಕ್ಕೂ ಮೇಲಿರುವ ಕಂಠದಲ್ಲಿ ವಿಶುದ್ಧಿ ಅನ್ನುವ ಚಕ್ರವಿದೆ, ಅದು ಆಕಾಶ ತತ್ವವಾಗಿದೆ. ಈ ವಿಶುದ್ಧ ಚಕ್ರದಲ್ಲಿ 16 ಪದ್ಮದಳಗಳಿದ್ದಾವೆ ಮತ್ತು ಈ ಚಕ್ರದ ಅಭಿಮಾನಿ ದೇವತೆ ಸದಾಶಿವ ಅಂತ ಹೇಳಿ. ಇದೆಲ್ಲ ನಮ್ಮ ಶರೀರದಲ್ಲಿರಬಹುದಾದ ಪಂಚಭೂತ ಸ್ಥಾನಗಳು ಅಂತ. ಅದನ್ನ ನಾವು ನಮ್ಮ ಸಾಧನೆಯ ಮೂಲಕ ಈ ಪಂಚತತ್ವಗಳನ್ನು ನಿಯಂತ್ರಿಸಬಹುದು ಅಂತ ಯೋಗ ಸಾಧಕರು ಹೇಳ್ತಾರೆ. ಇದಾದ ಮೇಲೆ ಮನೋಪಿ ಭ್ರೂಮಧ್ಯೆ ಅಂತ ಹೇಳಿದ್ದಾರೆ ಗುರುಗಳು. ಅಂದರೆ ಭ್ರೂಮಧ್ಯೆ, ನಮ್ಮ 2 ಹುಬ್ಬುಗಳ ನಡುವೆ ಮೆದುಳಿನ ಕೆಳಗಿರುವ ಈ ಸ್ಥಾನವನ್ನು ಆಜ್ಞಾಚಕ್ರ ಅಂತ ಹೇಳ್ತಾರೆ. ಅದು ಮನಸ್ತತ್ವದ ಸ್ಥಾನವಾಗಿದೆ. ಈ ಚಕ್ರದಲ್ಲಿ 2 ಪದ್ಮದಳಗಳಿದ್ದಾವೆ ಮತ್ತು ಈ ಚಕ್ರದ ಅಭಿಮಾನಿ ದೇವತೆ ಗುರು ಅಂತ ಅನಿಸಿಕೊಂಡಿದ್ದಾರೆ. ನೋಡಿ, ನಮ್ಮ ಶರೀರವೆಲ್ಲ ನಿಯಂತ್ರಿಸುವ ಸ್ಥಾನ ಈ ಆಜ್ಞಾಚಕ್ರವಾಗಿದೆ ಮತ್ತು ನಾವು ಧ್ಯಾನ ಮಾಡುವಾಗ ಈ ಆಜ್ಞಾಚಕ್ರದಲ್ಲಿ ನಮ್ಮ ಗಮನ ಇರಬೇಕು ಅಂತ. ಮತ್ತು ಈ ಭ್ರೂಮಧ್ಯ ಸ್ಥಾನವನ್ನು ನಮ್ಮ ಶರೀರದ ಕಾಶಿ ಕ್ಷೇತ್ರ ಅಂತ ಹೇಳಿದ್ದಾರೆ. ಮತ್ತು ಯಾರೆಲ್ಲ ಧ್ಯಾನವನ್ನು ಮಾಡುತ್ತಾರೋ ಅವರು ನಾಸಾಗ್ರದಲ್ಲಿ ದೃಷ್ಟಿ ಇಟ್ಟು ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಮ್ಮ ಶರೀರದ ನಾಡಿ ಮಂಡಲಗಳು ಮತ್ತು ಪ್ರಕ್ಷುಬ್ಧವಾದಂಥ ಮನಸ್ಸು ಇದೆಲ್ಲವನ್ನು ನಿಯಂತ್ರಿಸಬಹುದು ಅಂತ ಹೇಳಿ ನಮಗೆ ಒಂದು ಮಾರ್ಗದರ್ಶನ ಮಾಡುತ್ತಾರೆ. ನೋಡಿ, ದೈವವನ್ನು ನಾವು ನಮ್ಮ ಶರೀರದ 3 ಕೇಂದ್ರದಲ್ಲಿ ಧ್ಯಾನಿಸಬೇಕು, ಅದು ಶೀಘ್ರವಾದ ಫಲವನ್ನು ಕೊಡುತ್ತೆ ಅಂತ ಉಪಾಸಕರು ಹೇಳುತ್ತಾರೆ. ಯಾವುದದು 3 ಸ್ಥಾನ ನಮ್ಮ ಶರೀರದಲ್ಲಿ ಅಂತಂದರೆ, ಮೊದಲನೆಯದ್ದು ಹೃದಯಾಕಾಶ ಅನಾಹತ ಚಕ್ರ, ಅಲ್ಲಿ ದೈವವನ್ನು ಧ್ಯಾನಿಸಬೇಕು. ಎರಡನೆಯದ್ದು ಹುಬ್ಬುಗಳ ನಡುವೆ ನಾಸಾಗ್ರದಲ್ಲಿ ಆಜ್ಞಾಚಕ್ರದಲ್ಲಿ ದೈವವನ್ನು ಚಿಂತಿಸಬೇಕು. ಇನ್ನು ಮೂರನೆಯದಾಗಿ ಶಿರಸ್ಸಿನಲ್ಲಿರಬಹುದಾದ ಸಹಸ್ರಾರ ಚಕ್ರದಲ್ಲಿ ಆ ದೈವವನ್ನು ಧ್ಯಾನಿಸಬೇಕು ಅಂತ ಹೇಳಿ. ಇದು ಅತ್ಯಂತ ಶ್ರೇಷ್ಠವಾದ ಸ್ಥಾನಗಳು. ಇಲ್ಲಿ ದೈವವನ್ನು ಚಿಂತಿಸಿದರೆ ಶೀಘ್ರವಾದ ಫಲ ನಮಗೆ ಸಿದ್ಧಿಯಾಗುತ್ತೆ ಅಂತ ಹೇಳಿ. ಇನ್ನು ಈ ಆಜ್ಞಾಚಕ್ರದ ಮೇಲ್ಭಾಗವೆಲ್ಲ ಲಲಾಟ, ನಮ್ಮ ಫಾಲಭಾಗವೆಲ್ಲ ದಿವ್ಯವಾದ ಅನೇಕ ಶಕ್ತಿ ಕೇಂದ್ರವಾಗಿದೆ ಅಂತ. ಇನ್ನು ಕೊನೆಯದಾಗಿ ಗುರುಗಳು ಹೇಳುತ್ತಾ ಇದ್ದಾರೆ, ಸಕಲಮಪಿ ಭಿತ್ವಾ ಕುಲಪಥಂ, ಯಾವ ಸಾಧಕನು ಈ 6 ಚಕ್ರಗಳ ಕುಲಮಾರ್ಗವನ್ನು ಭೇದಿಸಿಕೊಂಡು ಮುಂದೆ ಹೋಗ್ತಾನೋ ಅವನಿಗೆ
ಸಹಸ್ರಾರೇ ಪದ್ಮೇ ಸರಹಸಿ ಪತ್ಯ ವಿಹರಸೆ ಅನ್ನುವಂಥ ಸತ್ಯ ದರ್ಶನ ಆತನಿಗೆ ಆಗತ್ತೆ. ಸಹಸ್ರಾರದಲ್ಲಿರುವ ಪದ್ಮವನ್ನ ಯಾವ ಸಾಧಕನು ಸೇರುತ್ತಾನೋ ಅಲ್ಲಿ ಆ ಜಗನ್ಮಾತೆ ಅವನ ನಾಥನಾದಂಥ ಸದಾಶಿವ ಕಾಮೇಶ್ವರನ ಜೊತೆ ರಹಸ್ಯವಾಗಿ ವಿಹಾರ ಮಾಡ್ತಾ ಇರ್ತಾಳೆ, ಸಂತೋಷವಾಗಿರ್ತಾಳೆ ಅಂತ ಹೇಳಿ. ಆತ್ಮೀಯರೇ, ಇದು ಸ್ಥೂಲ ದೃಷ್ಟಿಗೆ ಕಾಣೋದಿಲ್ಲ ಮತ್ತು ಅರ್ಥವೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಗುರುಗಳು ಹೇಳ್ತಾ ಇರುವಂಥದ್ದು ರಹಸ್ಯವಾಗಿರ್ತಾಳೆ, ನಮ್ಮ ಸ್ಥೂಲ ದೃಷ್ಟಿಗೆ ಕಾಣುವುದಿಲ್ಲ ಅಥವಾ ಯಾವುದೇ ಯಂತ್ರಗಳಿಗೆ ಇದು ಕಾಣುವುದಿಲ್ಲ, ಇದೊಂದು ಶಕ್ತಿ ಅಂತ. ಈ ಸಹಸ್ರಾರದಲ್ಲಿ ಕುಂಡಲಿನಿಯು ಹೋದಾಗ ಅದು ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ನೋಡಿ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಮಾತನ್ನು ಹೇಳ್ತಾನೆ, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾಬುದ್ಧೇ ಯೋ ಬುದ್ಧೇ ಪರತಸ್ತು ಸಹ ಅಂತ. ಹೊರಪ್ರಪಂಚದ ಜಡವಸ್ತುವಿಗಿಂತಲೂ ನಮ್ಮ ಇಂದ್ರಿಯಗಳು ದೊಡ್ಡದು. ಆ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ ಅನ್ನುವಂಥ ಪಂಚೇಂದ್ರಿಯಗಳಿಗಿಂತಲೂ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಮನಸ್ಸು ಅಂತ. ಈ ಮನಸ್ಸಿಗಿಂತಲೂ ದೊಡ್ಡದಾದಂಥದ್ದು ಬುದ್ಧಿ. ಈ ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಪರತಸ್ತು ಸಹ ಅಂತ ಹೇಳಿದ್ದಾನೆ. ಅಂದರೆ ಆ ಪರಮಾತ್ಮನೇ, ಆ ಪರತತ್ವವೇ ಎಲ್ಲಕ್ಕೂ ಸರ್ವಶ್ರೇಷ್ಠವಾಗಿರುವಂಥದ್ದು ಅಂತ. ಅದನ್ನು ಹೊಂದಿದ ಮೇಲೆ ಮತ್ತೆ ಅವನು ವಾಪಸ್ಸು ಬರೋದಿಲ್ಲ. ಒಂದು ವೇಳೆ ವಾಪಸ್ ಬರ್ತಾನೆ ಈ ಪ್ರಪಂಚದಲ್ಲಿ ಅಂತಾದರೂ ಹೇಗಿರ್ತಾನೆ ಅಂತಂದರೆ ಪದ್ಮಪತ್ರ ವಿಮಾಂಭಸ, ಇದ್ದೂ ಇಲ್ಲದಂತೆ ಇರ್ತಾನೆ ಅಂತ. ಹೀಗಾಗಿ ಈ ಹೊರ ಪ್ರಪಂಚದ ಪಂಚಭೂತಗಳಲ್ಲಿ ಭೂಮಿ ಅತ್ಯಂತ ಸ್ಥೂಲವಾದದ್ದು. ಏಕೆಂದರೆ ಈ ಭೂತತ್ವದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವೂ ಇರುತ್ತೆ. ಹಾಗೆ ಮುಂದಿನ ತತ್ವಗಳಲ್ಲಿ ಒಂದೊಂದೇ ಕಡಿಮೆಯಾಗ್ತಾ ಸೂಕ್ಷ್ಮವಾಗ್ತಾ ಹೋಗುತ್ತೆ. ಅದನ್ನು ಗಮನಿಸಬೇಕು. ಭೂಮಿಗಿಂತಲೂ ಸೂಕ್ಷ್ಮವಾದದ್ದು ಜಲ, ಜಲಕ್ಕಿಂತಲೂ ಸೂಕ್ಷ್ಮವಾದದ್ದು ಅಗ್ನಿ, ಈ ಅಗ್ನಿಗಿಂತಲೂ ಸೂಕ್ಷ್ಮವಾದದ್ದು ವಾಯು, ವಾಯುವಿಗಿಂತಲೂ ಸೂಕ್ಷ್ಮವಾಗಿರುವಂಥದ್ದು ಆಕಾಶ. ಇಲ್ಲಿಗೆ ಪಂಚಮಹಾಭೂತಗಳು ಮುಗಿಯಿತು. ನಮ್ಮ ಶರೀರದಲ್ಲಿ ಕಂಠದಲ್ಲಿರುವಂಥ ವಿಶುದ್ಧಿ ಚಕ್ರದ ತನಕ ಈ ಪಂಚಭೂತ ತತ್ವಗಳು ಇರುತ್ತೆ. ಇದಾದ ಮೇಲೆ ಇಂತಹ ಪಂಚಭೂತಗಳಿಗಿಂತಲೂ ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದು ಮನಸ್ಸು. ಹೀಗಾಗಿ ಈ ಯೋಗ ಸಾಧನೆಯಲ್ಲಿ ಮೂಲಾಧಾರ ಪೃಥ್ವಿ ತತ್ವ, ಸ್ವಾಧಿಷ್ಠಾನ ಜಲತತ್ವ, ಮಣಿಪೂರ ಅಗ್ನಿತತ್ವ, ಅನಾಹತ ವಾಯುತತ್ವ, ವಿಶುದ್ಧಿ ಚಕ್ರ ಆಕಾಶ ತತ್ವ, ಈ ಪಂಚಭೂತಾತ್ಮಿಕವಾದ ಚಕ್ರಗಳನ್ನು ಭೇದಿಸಿಕೊಂಡು ಹೋಗುವುದು ಅಂದರೆ ನಾವು ಈ ಸ್ಥೂಲವಾದ ಪ್ರಾಪಂಚಿಕ ಸುಖೋಪಭೋಗಗಳನ್ನು ಬಿಟ್ಟು, ವಿಷಯಾಸಕ್ತಿಯನ್ನು ಬಿಟ್ಟು, ಪ್ರಪಂಚವೇ ಸತ್ಯ ಅನ್ನುವುದನ್ನು ಬಿಟ್ಟು ಪರಮಾತ್ಮವೇ ಸತ್ಯ ಅನ್ನುವ ತತ್ವದ ಕಡೆಗೆ ನಾವು ನಡೀತಾ ಇದ್ದೇವೆ. ಸೂಕ್ಷ್ಮಾತಿ ಸೂಕ್ಷ್ಮ ತತ್ವದಲ್ಲಿ ಪ್ರವೇಶ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಇಲ್ಲಿ ಸೂಕ್ಷ್ಮ ಅಂತಂದರೆ ಕಣ್ಣಿಗೆ ಕಾಣದ, ಕಿವಿಗೆ ಕೇಳದ, ಸ್ಪರ್ಶಕ್ಕೆ ಸಿಗದ, ವಾಸನೆ ಇಲ್ಲದ, ರುಚಿಗೂ ಸಿಗದ, ಕೇವಲ ಅನುಭವ ವೇದ್ಯವಾಗಿರುವಂಥದ್ದು ಅಂತ. ಆದರೆ ಇಂತಹ ಅನುಭವವೂ ಸಹ ಹೀಗೆ ಅಂತ ಹೇಳಲು ಸಾಧ್ಯವಾಗದೆ ಇರುವಂಥದ್ದು. ಅದಕ್ಕಾಗಿ ಸೂಕ್ಷ್ಮ ಅಂತ ಹೇಳುತ್ತಿರುವಂಥದ್ದು. ಅದನ್ನೇ ಉಪನಿಷತ್ಕಾರರು ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳಿರುವಂಥದ್ದು ಅಂತ. ಹೀಗೆ ಈ ಮನಸ್ತತ್ವದ ಮೇಲಿನ ದಿವ್ಯ ಭೂಮಿಕೆಗಳನ್ನು ದಾಟುತ್ತಾ ಶಿರಸ್ಸಿನಲ್ಲಿರಬಹುದಾದ ಸಹಸ್ರಾರ ಚಕ್ರದಲ್ಲಿ ಆ ಸಚ್ಚಿತ್ ಸ್ವರೂಪರಾಗಿರಬಹುದಾದಂತಹ ಶಿವಶಕ್ತಿಗಳನ್ನು ಹೊಂದುವುದೇ ಯೋಗಿಯ ಪರಮಗುರಿಯಾಗಿರುತ್ತೆ. ಅಂದರೆ ಎಲ್ಲಿಂದ ಬಂದೆವೋ ಮತ್ತೆ ಅಲ್ಲಿಗೇ ಹೋಗಿ ಸೇರಬೇಕು ಅಂತ. ನೋಡಿ, ತಾಯಿಯ ಗರ್ಭದಲ್ಲಿರಬಹುದಾದಂಥ ಶಿಶುವಿಗೆ 7ನೆಯ ತಿಂಗಳಿನಲ್ಲಿ ಈಶ್ವರ ಶಕ್ತಿಯು ಆ ಶಿಶುವಿನ ಬ್ರಹ್ಮರಂಧ್ರ ಸ್ಥಾನದ ಮೂಲಕ ಪ್ರವೇಶ ಮಾಡಿ ಸುಷುಮ್ನಾ ನಾಡಿಯ ಮುಖೇಣ ಹರಿದು ಈ ಮೂಲಾಧಾರ ಚಕ್ರದವರೆಗೂ ನಿರಂತರವಾಗಿ ವಿದ್ಯುತ್ ಪ್ರಸಾರವಾಗುವಂತೆ ಆ ಚಿಚ್ಚಕ್ತಿ ನಿರಂತರವಾಗಿ ಪ್ರಸಾರವಾಗುತ್ತಲೇ ಇರುತ್ತೆ ಅಧೋಮುಖವಾಗಿ.
ಇದು ಪ್ರತಿಯೊಬ್ಬರಲ್ಲೂ ಹೌದು. ಹೀಗೆ ಈ ಶಕ್ತಿಯು ಕೆಳಗಡೆ ಪ್ರವಹಿಸುವವರೆಗೂ ಸಹ ನಮಗೆ ದೈವಿ ಪ್ರಜ್ಞೆ ಜಾಗೃತವಾಗೋದಿಲ್ಲ. ಕೇವಲ ಲೌಕಿಕ ವಿಷಯಾಸಕ್ತರಾಗಿರ್ತೇವೆ. ಪ್ರಪಂಚವೇ ಸತ್ಯ, ಈ ಭೋಗಗಳೇ ಸತ್ಯ ಅಂತ ನಾವು ಅಂದುಕೊಂಡಿರ್ತೇವೆ. ಆದರೆ ಎಲ್ಲೋ ಕೆಲವರು ಸಾಧಕರಿಗೆ ಮಾತ್ರ, ಯೋಗಿಗಳಿಗೆ ಮಾತ್ರ ಅನಿಸುತ್ತೆ ಈ ಜನ್ಮದ ಗುರಿ ಈ ಲೌಕಿಕವಾದ ವಿಷಯ ಭೋಗಗಳು ಅಲ್ಲ. ಭಗವಂತನನ್ನು ಹೊಂದುವುದು ಅಂತ ತಿಳಿದು ಆಗ ಸಾಧನೆಯನ್ನು ತೀವ್ರವಾಗಿ ಆರಂಭ ಮಾಡಿದ ಸಾಧಕರಲ್ಲಿ ಅಲ್ಲಿವರೆಗೂ ಕೆಳಮುಖವಾಗಿ ಹರಿಯುತ್ತಿರುವಂಥ ಆ ಕುಂಡಲಿನಿ ಶಕ್ತಿ ಈಗ ಮೇಲ್ಮುಖವಾಗಿ ಹರಿಯಲಿಕ್ಕೆ ಆರಂಭವಾಗುತ್ತೆ, ಸಾಧನೆಯನ್ನು ತೀವ್ರವಾಗಿ ಆರಂಭ ಮಾಡ್ತಾ ಇದ್ದ ಹಾಗೆ. ಹೀಗೆ ಮೇಲ್ಮುಖವಾಗಿ ಹೋಗಬಹುದಾದ ಈ ಕುಂಡಲಿನಿ ಶಕ್ತಿಯು ಎಲ್ಲ ಕುಲಮಾರ್ಗವಾಗಿರಬಹುದಾದ 6 ಚಕ್ರಗಳನ್ನು ಭೇದಿಸಿ 3 ಗ್ರಂಥಿಗಳನ್ನು ಭೇದಿಸಿಕೊಂಡು ಕೊನೆಗೆ ಅಕುಲ ಅನಿಸಿದಂಥ ಸಹಸ್ರಾರದಲ್ಲಿರುವ ಸತ್ ಚಿತ್ ಎಂಬತಕ್ಕಂಥ ಶಿವಶಕ್ತಿಗಳನ್ನು ಆ ಕುಂಡಲಿನಿ ಶಕ್ತಿ ಸೇರುತ್ತಿದ್ದಂತೆಯೇ ಆಗ ಆ ಸಾಧಕನಾದ ಯೋಗಿಗೆ ಆಗುವಂಥ ಆನಂದದ ಅನುಭೂತಿ ಅವರ್ಣನೀಯವಾಗಿರುವಂಥದ್ದು. ಆ ಸಾಧಕನಲ್ಲಿ ಆಗ ಸುಧಾಧಾರೆಯಾಗತ್ತೆ, ಬ್ರಹ್ಮಾನಂದವನ್ನು ಹೊಂದುತ್ತಾನೆ, ಸಚ್ಚಿದಾನಂದ ಸ್ಥಿತಿಯಲ್ಲಿ ಆ ಯೋಗಿ ಸ್ಥಿತನಾಗಿ ಬಿಡ್ತಾನೆ. ಹೀಗಾಗಿ ಆಜ್ಞಾಚಕ್ರದವರೆವಿಗೂ ಪ್ರಪಂಚ ಮತ್ತು ಅದರ ವಿಷಯ ಭೋಗಗಳ ಆಸಕ್ತಿ ಇರುತ್ತೆ. ಈ ರೀತಿ ಇದ್ದವರಿಗೆ ಮತ್ತೆ ಮತ್ತೆ ಜನ್ಮ ಪರಂಪರೆಗಳು ತಪ್ಪಿದ್ದಲ್ಲ, ಬಂಧನ ತಪ್ಪಿದ್ದಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ಆದರೆ ಯಾರೋ ಕೆಲವು ಮಹಾತ್ಮರು ಈ 6 ಚಕ್ರಗಳನ್ನು ಭೇದಿಸಿಕೊಂಡು ಹೋಗ್ತಾರಲ್ಲ, ಆಜ್ಞಾಚಕ್ರದ ಮೇಲ್ಭಾಗದಲ್ಲಿರಬಹುದಾದ ಅಲೌಕಿಕವಾದ ಮಹಾಕೈಲಾಸ ಅಥವಾ ಅದೇ ಮಣಿದ್ವೀಪ ಅನ್ನುವಂತಹ ಸಹಸ್ರಾರ ಸ್ಥಾನವನ್ನು ಸೇರ್ತಾರಲ್ಲ, ಅಲ್ಲಿಗೆ ಈ ಕುಂಡಲಿನಿ ಶಕ್ತಿ ಹೋಯಿತು ಅಂತಂದರೆ ಜೀವಾತ್ಮನು ಪರಮಾತ್ಮನಲ್ಲಿ ಲಯವಾದ ಅಂತರ್ಥ. ಆ ಮಹಾತ್ಮನನ್ನೇ ಜೀವನ್ಮುಕ್ತ ಅಂತ ಹೇಳಿ ಕರೆದಿದ್ದಾರೆ. ಅಂದರೆ ಬದುಕಿಯೇ ಮುಕ್ತ ಸ್ಥಿತಿಯಲ್ಲಿದ್ದಾನೆ ಅಂತ. ಇದು ಯೋಗಪರವಾದಂಥ ವಿವರಣೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಈ ಶ್ಲೋಕದಲ್ಲಿ ಹೇಳಿದಂತಹ ಕುಂಡಲಿನಿ ವಿದ್ಯೆಯ ಅನೇಕ ನಾಮಗಳು ಲಲಿತಾ ಸಹಸ್ರನಾಮದಲ್ಲೂ ಸಹ ಸಾಕಷ್ಟು ನಾಮಗಳು ಒಂದಾದ ಮೇಲೆ ಒಂದು ಬರ್ತಾ ಹೋಗುತ್ತೆ. ಕುಲಾಮೃತೈಕರಸಿಕಾ ಅನ್ನುವ ನಾಮದಿಂದ ಆರಂಭಿಸಿ ಮಹಾಶಕ್ತಿ ಕುಂಡಲಿನಿ ಬಿಸತಂತು ತನೀಯಸಿ ಅನ್ನುವ ನಾಮದವರೆಗೆ ಎಲ್ಲ ನಾಮಗಳು ಈ ಶ್ಲೋಕಕ್ಕೆ ಅನುಬಂಧ ಹೊಂದಿದೆ ಅಂತ. ಆತ್ಮೀಯರೇ, ಇಂತಹ ಯೋಗ ಮಾರ್ಗದಲ್ಲಿ ಸಾಧನೆ ಮಾಡಿದವರಿಗೆ ಏನೆಲ್ಲ ಅಮ್ಮನ ಅನುಗ್ರಹವಾಗುತ್ತೆ ಅನ್ನುವುದಂಥದ್ದನ್ನು ಮುಂದಿನ ಶ್ಲೋಕದಲ್ಲಿ ಗುರುಗಳು ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ಮುಂದಿನ ಶ್ಲೋಕವೂ ಈ ಯೋಗ ಮಾರ್ಗಕ್ಕೆ ಸಂಬಂಧಪಟ್ಟಂಥ ಚಿಂತನೆಯನ್ನೇ ಹೇಳಿದ್ದಾರೆ. ಅದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.